ದೇವರಿಗೆ ಚಿನ್ನದ ಕಾಣಿಕೆ ಕೊಟ್ಟವರು ಹೇಳಿದ್ದೊಂದು ಮಾಡಿದ್ದೊಂದ. ಚಿನ್ನದ ಬದಲಿಗೆ ಚಿನ್ನ ಲೇಪಿತ ಆಭರಣಗಳನ್ನ ಕೊಟ್ರ. ಇದು ಮೋಸನಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಹೇಳಿದ್ದೊಂದು ಮಾಡಿದ್ದೊಂದ. ಅಂಜನಾದ್ರಿ ಹನುಮನಿಗೇ ಮೋಸ. ಚಿನ್ನ ಲೇಪಿತ ಆಭರಣ ಕೊಟ್ಟು ಚಿನ್ನದ ಆಭರಣ ಅಂತ ಹೇಳಿದ್ರ. ಏನಿದು ಹನುಮನಿಗೆ ಚಿನ್ನದ ಮೋಸ ಮಾಡಿದ್ದಾರೆ ಅಂತಿರೋ ಕಥೆ. ಅದು ಮೇ 8 ಕೊಪ್ಪಳದ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿರುವ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಬಂದಿದ್ರು. ಜನಾರ್ದನ್ ರೆಡ್ಡಿ ಮಾತ್ರವಲ್ಲದೆ ಜನಾರ್ದನ್ ರೆಡ್ಡಿ ಆಪ್ತ ಹಾಗೂ ನೆಲ್ಲೂರು ಮೂಲದ ಉದ್ಯಮಿ AMR ಸಮೂಹ ಸಂಸ್ಥೆಯ ಮಾಲೀಕ ಮಹೇಶ್ ರೆಡ್ಡಿ ಬಂದಿದ್ರು. ಅಂಜನಾದ್ರಿ ಹನುಮನಿಗೆ ವಿಶೇಷ ಪೂಜೆ ಮಾಡಿಸಿದ ಮಹೇಶ್ ರೆಡ್ಡಿ ಪೂಜೆಯ ವೇಳೆಯೇ ಚಿನ್ನದ ಆಭರಣಗಳನ್ನ ಅಂಜನಾದ್ರಿ ಹನುಮನಿಗೆ ಸಮರ್ಪಣೆ ಮಾಡಿದ್ರು. ಅದರಲ್ಲಿ ಹನುಮನಿಗೆ ಚಿನ್ನದಿಂದ ಮಾಡಿದ ಗದೆ, ಪ್ರಭಾವಳಿ, ಛತ್ರಿ, ಕಿರೀಟಗಳೆಲ್ಲ ಇತ್ತು. ದೇಶದ ಪ್ರತಿಷ್ಠಿತ ಉದ್ಯಮಿಗಳಲ್ಲಿ ಮಹೇಶ್ ರೆಡ್ಡಿ ಮೂರನೆಯವರು. ಅವರು ಅವತ್ತು ಹನುಮನಿಗೆ ಅರ್ಪಿಸಿದ್ದ ಗದೆ, ಪ್ರಭಾವಳಿ, ಛತ್ರಿ, ಕಿರೀಟ ಇದ್ದಿದ್ದು ಬರೋಬ್ಬರಿ 1 kg 400 ಗ್ರಾಂ ತೂಕ. ಹೀಗಂತ ಹೇಳಿದ್ದು ಮಹೇಶ್ ರೆಡ್ಡಿ ಜೊತೆಯೇ ಇದ್ದ ಜನಾರ್ದನ್ ರೆಡ್ಡಿ. ಹೌದು, ಅವತ್ತು ಅಂಜನಾದ್ರಿಯಲ್ಲಿ ಮಾತಾಡಿದ್ದ ಜನಾರ್ದನ್ ರೆಡ್ಡಿ, ಮಹೇಶ್ ರೆಡ್ಡಿ ಸುಮಾರು 2.5 ಕೋಟಿ ರೂಪಾಯಿ ಮೌಲ್ಯದ ಬಂಗಾರವನ್ನ ಅರ್ಪಿಸಿದ್ದಾರೆ ಅಂತ ಹೇಳಿಬಿಟ್ಟಿದ್ರು. ಅದೇ ಈಗ ವಿವಾದವಾಗಿದೆ. ಹೌದು, ಅವತ್ತು ಅಂಜನಾದ್ರಿಯಲ್ಲಿ ಮಾತನಾಡಿದ್ದ ಜನಾರ್ದನ್ ರೆಡ್ಡಿ, ಮಹೇಶ್ ರೆಡ್ಡಿ ಸುಮಾರು 2.5 ಕೋಟಿ ರೂಪಾಯಿ ಮೌಲ್ಯದ ಬಂಗಾರವನ್ನ ಅರ್ಪಿಸಿದ್ದಾರೆ ಅಂತ ಹೇಳಿಬಿಟ್ಟಿದ್ರು. ಅದೇ ಈಗ ವಿವಾದವಾಗಿದೆ. ಅಂಜನಾದ್ರಿಯ ಹನುಮಂತನ ಒಂದು ಭಕ್ತಿಯಲ್ಲಿ ನಮ್ಮ AMR ಇಂಡಿಯಾ ಸಂಸ್ಥೆ ಇಡೀ ನಮ್ಮ ಭಾರತದಲ್ಲಿ ಅಗ್ರಗಣ್ಯ 100 ಸಂಸ್ಥೆಗಳಲ್ಲಿ 3ನೇ ಸ್ಥಾನ ಪಡ್ಕೊಂಡಿರುವಂಥ ನಮ್ಮ ಮಹೇಶ್ವರ ರೆಡ್ಡಿ ಅವರು ಒಂದು 2 ತಿಂಗಳ ಹಿಂದೆ ನಾನು ಹಂಪಿಯಲ್ಲಿ ಮಾಲ್ಯವಂತದಲ್ಲಿ ಅಲ್ಲಿ ರಾಮನ ದರ್ಶನ ಪಡ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿಸೋದ್ರ ಜೊತೆಗೆ ಇಲ್ಲಿ ಅಂಜನಾದ್ರಿಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಬಂದಿದ್ದ ತಕ್ಷಣ ನಾನಿಲ್ಲಿ ಶಾಸಕನಾಗೋ ಟೈಮ್ನಲ್ಲಿ ಮನಸ್ಸಲ್ಲಿ ಭಗವಂತ ನಾನು ನಿನಗೆ ಬಂಗಾರದ ಆಭರಣಗಳು ಮಾಡಿಸ್ಬೇಕನ್ನೋ ಸಂಕಲ್ಪ ನನ್ನಲ್ಲಿತ್ತು. ಆದರೆ ಭಗವಂತ ಅವರು ಆ ಕ್ಷಣದಲ್ಲೇ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಈ 2 ತಿಂಗಳಲ್ಲಿ ಈ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ಅಂದರೆ ವಿಶೇಷವಾಗಿ ಪ್ರಭಾವಳಿ ಮತ್ತು ಛತ್ರ, ಕಿರೀಟ ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರಿವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. 250 ಗ್ರಾಂ ಚಿನ್ನದ ಲೇಪನ, 28.8 ಗ್ರಾಂ ಚಿನ್ನ ಮಾತ್ರ ಪತ್ತೆ. ಯಾವುದೇ ದೇವಸ್ಥಾನ ಇದ್ರೂ ಕಾಣಿಕೆಯಾಗಿ ಅಥವಾ ದಾನವಾಗಿ ಪಡೆದ ಆಭರಣಗಳನ್ನ ಜಿಲ್ಲಾಡಳಿತವು ಅಧಿಕೃತವಾಗಿ ಖಜಾನೆಗೆ ಜಮೆ ಮಾಡಿಕೊಳ್ಳುತ್ತೆ. ಖಜಾನೆಗೆ ಜಮೆ ಮಾಡಿಕೊಳ್ಳಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಆ ನಿಯಮವನ್ನೇ ಮೊದಲು ಪಾಲನೆ ಮಾಡಬೇಕಿತ್ತು. ಅಧಿಕಾರಿಗಳ ನೇತೃತ್ವದಲ್ಲಿ ಆಭರಣಗಳ ಖಚಿತತೆ ಪರೀಕ್ಷೆ ನಡೆಸಿದಾಗ ಅಧಿಕಾರಿಗಳಿಗೆ ಭಾರೀ ಶಾಕ್ ಆದಿತ್ತು. ಯಾಕಂದ್ರೆ ಅಲ್ಲಿ ಇದ್ದದ್ದು ಕೇವಲ 278.8 ಗ್ರಾಂ ಚಿನ್ನ ಮಾತ್ರ. ಹನುಮನಿಗೆ ಅರ್ಪಿಸಿದ ಆಭರಣಗಳಿಗೆ 250 ಗ್ರಾಂ ಚಿನ್ನವನ್ನ ಲೇಪನ ಮಾಡಲಾಗಿತ್ತು. ಅಂದ್ರೆ ಬೆಳ್ಳಿ ಮತ್ತು ತಾಮ್ರದ ಆಭರಣಗಳಿಗೆ ಚಿನ್ನವನ್ನ ಲೇಪಿಸಲಾಗಿತ್ತು. ಉಳಿದ 28.8 ಗ್ರಾಂ ಚಿನ್ನವನ್ನ ಪ್ರಭಾವಳಿಗೆ ಬಳಸಲಾಗಿತ್ತು. AMRಗೆ ನೋಟಿಸ್ ಕೊಟ್ಟ ಅಧಿಕಾರಿಗಳು, ಭಕ್ತರು ದೇವರಿಗೆ ಏನೇ ಕೊಟ್ಟರೂ ತೆಗೆದುಕೊಳ್ಳಬೇಕು. ಯಾವುದೇ ಕಾಣಿಕೆಯನ್ನ ನೀಡಿದ್ರೂ ಆಡಳಿತ ಮಂಡಳಿ ಸ್ವೀಕರಿಸಬೇಕು. ಚಿನ್ನದ ಕಾಣಿಕೆ ನೀಡಿದ್ರು, ಚಿನ್ನದ ಲೇಪನವಿರುವ ಆಭರಣಗಳನ್ನು ನೀಡಿದ್ರು ಮರುಮಾತನಾಡದೆ ತೆಗೆದುಕೊಳ್ಳಬೇಕು. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಜನಾರ್ದನ್ ರೆಡ್ಡಿ ಹನುಮನಿಗೆ ಆಭರಣಗಳನ್ನ ನೀಡಿದ ಮೇಲೆ ಹೇಳಿದ್ದು 2.5 ಕೋಟಿ ರೂಪಾಯಿ ಮೌಲ್ಯದ 1400 ಗ್ರಾಂ ಚಿನ್ನ ಅಂತ. ಆದರೆ ಇದನ್ನ ಪರೀಕ್ಷೆ ಮಾಡಿದಾಗ ಸಿಕ್ಕಿದ್ದು 278.8 ಗ್ರಾಂ ಚಿನ್ನ. ಆದ್ದರಿಂದ ಮುಂದೊಂದು ದಿನ ತಮ್ಮ ಮೇಲೆಯೇ ಯಾವುದಾದ್ರೂ ಆಪಾದನೆ ಬರಬಹುದು ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ನೀವು ಹೇಳಿದ್ದೇ ಒಂದು, ಇಲ್ಲಿರೋದೇ ಒಂದು, ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಮಹೇಶ್ ರೆಡ್ಡಿಗೆ ನೋಟಿಸ್ ಕೂಡ ಕೊಟ್ರು. ಹನುಮನಿಗೆ ಆಭರಣಗಳನ್ನ ಸಲ್ಲಿಸುವಾಗ ಅದಕ್ಕೆ ಸಂಬಂಧಿಸಿದ ಯಾವುದೇ ಅಧಿಕೃತ ಬಿಲ್ ಅಥವಾ ದಾಖಲೆಗಳನ್ನ ಜಿಲ್ಲಾಡಳಿತಕ್ಕೆ ಉದ್ಯಮಿ ಮಹೇಶ್ ರೆಡ್ಡಿ ನೀಡಿರಲಿಲ್ಲ. ಉದ್ಯಮಿಯ ಕೋರಿಕೆಯ ಮೇರೆಗೆ 2 ದಿನಗಳ ಕಾಲ ಮಾತ್ರ ಈ ಆಭರಣಗಳನ್ನ ಆಂಜನೇಯನ ಅಲಂಕಾರಕ್ಕೆ ಬಳಸಲಾಗಿತ್ತು.
ನಂತರ ಖಜಾನೆಗೆ ಕಳಿಸಲು ಆಭರಣಗಳ ಪರಿಶೀಲನೆ ನಡೆಸಿದಾಗ ಚಿನ್ನದ ಸತ್ಯ ಬಯಲಾಗಿದೆ. ಈ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಉದ್ಯಮಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಆಭರಣಗಳ ನಿಖರ ಮೌಲ್ಯ ಮತ್ತು ಅದರ ಅಧಿಕೃತ ಬಿಲ್ಗಳನ್ನು ತಕ್ಷಣವೇ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಜಿಲ್ಲಾಧಿಕಾರಿಗಳ ನೋಟಿಸ್ಗೆ ಉತ್ತರವಾಗಿ ಬಿಲ್ ಕೂಡ ಕಳಿಸಲಾಗಿದೆ. ಆ ಬಿಲ್ನಲ್ಲೇ 2,20,00,000 ಆಭರಣ ಅಂತ ಉಲ್ಲೇಖಿಸಲಾಗಿದೆ. ಏಪ್ರಿಲ್ 28ರಂದು ಹೈದರಾಬಾದ್ನ ತಿಬ್ರು ಮಾಲ್ ಜುವೆಲ್ಲರಿಯಲ್ಲಿ ಬಂಗಾರ ಖರೀದಿ ಮಾಡಿರುವುದಾಗಿ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಸೊ ಇವ್ರು ನಾನು ಮೊನ್ನೆ ಕಲಬುರಗಿ ಹೋಗುವಾಗ ಫೋನ್ ಮಾಡಿದ್ರು, ಈ ರೀತಿ ಕೊಡಕ್ಕೆ ಬರ್ತಾಯಿದ್ದಾರೆ ಅಂತ. ಅದು ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ದೀವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಹನುಮನಿಗೆ ಆಭರಣ ಕೊಟ್ಟಿದ್ದವರು ನೋಟಿಸ್ಗೆ ಬಿಲ್ ಕೊಡೋದ್ರ ಜೊತೆಗೆ ಕೆಲವು ಸ್ಪಷ್ಟನೆಯನ್ನು ಕೊಟ್ರಂತೆ. ಚಿನ್ನದ ಲೇಪನ ಮಾಡಿರೋದು ನಿಜ ಅಂತಿದ್ದಾರಂತೆ. ಆದ್ರೆ ಅವರು ಹೇಳ್ತಾ ಇರೋ ಚಿನ್ನಕ್ಕೂ ಈಗ ಸಿಕ್ಕಿರೋ ಚಿನ್ನಕ್ಕೂ ಭಾರಿ ಡಿಫರೆನ್ಸ್ ಇದೆಯಂತೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜಾರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನು ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ ಇಡಿ. ಸೊ 2.5 ಕೋಟಿ 1.5 ಕೋಟಿ ಯಾರೋ ಅಧಿಕಾರಿಗಳು ಹೇಳಿದ್ದಲ್ಲ. ಈಗ ಇವರು ಟ್ರೆಜರಿಗೆ ಇಡಬೇಕಾಗಿರೋದ್ರಿಂದ ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡ್ಬೇಕು, ಅಕೌಂಟ್ ಮಾಡಬೇಕಾಗ್ತದೆ ಎಷ್ಟು ಬಂತು ಏನು ಬಂತು ಅಂತ. ಅಧಿಕೃತ ದಾಖಲೆಗಳು ಮತ್ತು ಬಿಲ್ಗಳಿಲ್ಲದ ಕಾರಣ ಜಿಲ್ಲಾಡಳಿತವು ಈ ಆಭರಣಗಳನ್ನ ಸರ್ಕಾರಿ ಖಜಾನೆಗೆ ಸೇರಿಸಿಕೊಳ್ಳಲು ನಿರಾಕರಿಸಿದೆ. ಪ್ರಭಾವಿ ರಾಜಕಾರಣಿಯ ಜೊತೆ ಬಂದು ಕೋಟಿ ಮೌಲ್ಯದ ದಾನ ಎಂದು ಪ್ರಚಾರ ಪಡೆದ ಉದ್ಯಮಿ ಈಗ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ನೀಡಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಈ ಬಗ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು, ಮಂಗಳವಾರ AMR ಕಂಪನಿಯವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂದಿದ್ದಾರೆ. ಮೊನ್ನೆ ಮಹೇಶ್ ರೆಡ್ಡಿ ಕೊಟ್ರಲ್ಲ, ಅದರಲ್ಲಿ ಬಂಗಾರ ಚಿನ್ನ ಲೇಪನ ಅಂತರು ನಿಮಗೆ ನಾಳೆ ಅವರು ಯಾರು AMR ಅವರು ಇದಾರಲ್ಲ, ಅವರು ಪರವಾಗಿ ಬಂಗಾರದ ಕೆಲಸ ಮಾಡಿದಾರಲ್ಲ, ಅವರೇ ನಾಳೆ ರಿಸೀಟ್ಸ್, ಬಿಲ್ಸ್ ಮತ್ತೆ ಬಂಗಾರದ ನಿಮಗೆ ಪ್ಲೇಟ್ ಎಲ್ಲ ತಗೊಂಡ್ ಬಂದು ಕೊಪ್ಪಳದಲ್ಲೇ ಅವರು ಬೆಳಿಗ್ಗೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ. ಹೌದು ಹೌದು. ಯಾಕಂದ್ರೆ ನಾನೇನಾದ್ರೂ ಮಾಡ್ಸಿದ್ದಕ್ಕೆ ನಾನೇ ರಿಯಾಕ್ಷನ್ ಕೊಡ್ಬೋದಾಗುತ್ತೆ. ಒಂದು ನಿಮಗೆ ವಿವರ ಇರಲಿ, ಅದು ಅವರು 1440 ಗ್ರಾಮ್ ಬಂಗಾರ, ಅಂದ್ರೆ ಹೆಚ್ಚು ಕಡಿಮೆ 1.5 kg ಗೋಲ್ಡ್. ಅದು ಇವಾಗ ಗೋಲ್ಡ್ ಪ್ರೈಸ್ ಪ್ರಕಾರ ತಗೊಂಡು ನಾವು 2,30,00,000 ಆಗ್ಬಹುದು ಬಂಗಾರ. ಅಲ್ಲ, ಇವರು ಜಿಲ್ಲಾಡಳಿತ ಚೆಕ್ ಮಾಡಿದಾಗ 28 ಗ್ರಾಮು ಐತಿ, ಮತ್ತೆ ಆ ಲೇಪನ ಸೇರಿ 250 ಗ್ರಾಮ್ DC ನಾನು ಹೇಳಿದ್ರೆ ನೋಡಿದೆ ನಾನು. ನಮ್ಮ 300 ಗ್ರಾಮ್ಸ್ ಅವ್ರು ಕಳಿಸಿರೋದು, 300 ಗ್ರಾಮ್ ಅಂತ. 300 ಗ್ರಾಮ್ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಒಂದು 35 ಲಕ್ಷ ಸರ್ ಅಷ್ಟೇ ಅದು ಈಗ ಅವ್ರ ಲೆಕ್ಕಕ್ಕೆ. ಅವನಂದ್ರೆ ಇವಾಗ ಅವ್ರು ಬಂದು ನಾಳೆ ಡಿಟೇಲ್ಡ್ ಆಗಿ ಕೊಡ್ತಾರೆ ಬಿಡು. ಅದು 1.5 kg ಗೋಲ್ಡ್. ಇವಾಗ ನಾಳೆ ಅವರ AMR ಗ್ರೂಪ್ ಅವರು ಬಂದು ಅವರೇ ನಾಳೆ ಎಲ್ಲ ಡೀಟೇಲ್ಡ್ ಆಗಿ ಮೀಡಿಯಾಗೆ ಗೋಲ್ಡ್ ಪ್ಲೇಟ್ ಸಮೇತ 24 ಕ್ಯಾರೆಟ್ ಗೋಲ್ಡ್ ಅದೆಲ್ಲ ತೋರಿಸ್ತಾರೆ, ಅವರೇ ತೋರಿಸ್ತಾರೆ. ನನಗೆ ಮಾತಾಡಿದ್ರು ನಾಳೆ ನಾನು ನೀವೇ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ನಾಳೆ ಕೊಪ್ಪಳದಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಈಗ ದೇವರಿಗೆ ನೀಡಿದ ಚಿನ್ನದ ಬಗ್ಗೆ ತೀವ್ರ ಚರ್ಚೆ ಆಗುತ್ತಿದೆ. ಉದ್ಯಮಿ ನೀಡಿರುವ ಚಿನ್ನದ ಮೌಲ್ಯ ಹಾಗೂ ಅವರು ನೀಡಿರುವ ಚಿನ್ನದ ಪ್ರಮಾಣದ ಬಗ್ಗೆ ಸ್ಪಷ್ಟಪಡಿಸಬೇಕು. ಇಲ್ಲದಿದ್ದರೆ ಜಿಲ್ಲಾಡಳಿತವು ಉದ್ಯಮಿಗೆ ಆಭರಣ ವಾಪಸ್ ಮಾಡುವ ಸಾಧ್ಯತೆ ಇದೆ. AMR ಕಂಪನಿಯ ಮಹೇಶ್ ರೆಡ್ಡಿ ಸ್ಪಷ್ಟನೆ ನೀಡಿದ ನಂತರವೇ ಮುಂದೇನಾಗುತ್ತೆ ಅನ್ನೋದು ಗೊತ್ತಾಗಲಿದೆ.